ನಮಸ್ಕಾರ ವೀಕ್ಷಕರೇ ಭಾರತ ಪಾಕಿಸ್ತಾನ ಗಡಿಯಲ್ಲಿ ಪರಿಸ್ಥಿತಿ ಉದ್ವಿಗ್ನವಾಗಿದೆ. ಯಾವುದೇ ಸಂದರ್ಭದಲ್ಲಿ ಮಹಾಯುದ್ಧ ಆಗಬಹುದು ಅನ್ನುವಂತಹ ಪರಿಸ್ಥಿತಿ ಇದೆ. ಈಗಾಗಲೇ ಪಾಕಿಸ್ತಾನದ ಕಡೆಯಿಂದ ಕದನ ವಿರಾಮ ಉಲ್ಲಂಘನೆ ಆಗಿದೆ, ಅಪ್ರಚೋದಿತ ದಾಳಿ ಆಗಿದೆ. ಅಂದರೆ ಪಾಕ್ ಸೇನೆ ಕಡೆಯಿಂದ ಮೊದಲ ಗುಂಡು ಹಾರಿ ಬಂದಿದೆ. ಸ್ವಯಂ ವಿನಾಶದ ಆಸೆಯನ್ನು ಹೊತ್ಕೊಂಡು ಪಾಕ್ ಬರ್ತಾ ಇರುವಂಥದ್ದು. ಪಹಲ್ಗಾಮ್ ದಾಳಿಯ ಬಳಿಕ ಮೊದಲ ಬಾರಿಗೆ ಪಾಕ್ ಹಾಗೆ ಭಾರತದ ಸೇನೆ ಮುಖಾಮುಖಿಯಾಗಿದೆ. ಆದರೆ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಭಾರತೀಯ ಸೈನಿಕರು ತಕ್ಕ ಉತ್ತರವನ್ನು ಕೊಟ್ಟಿದ್ದಾರೆ. ಗಡಿಯಲ್ಲಿ ಉಭಯ ರಾಷ್ಟ್ರಗಳು ತಮ್ಮ ಸೇನಾ ಚಟುವಟಿಕೆಯನ್ನು ಹೆಚ್ಚು ಮಾಡಿವೆ. ಈ ಮಧ್ಯೆ ಪಾಕಿಸ್ತಾನ ಕಡೆಯಿಂದ ಗುಂಡಿನ ದಾಳಿ ನಡೆದಿರುವುದು ಈ ಪರಿಸ್ಥಿತಿಯನ್ನು ಮತ್ತಷ್ಟು ಬಿಗಡಾಯಿಸಿದೆ. ಭಾರತ ಸಿಂಧೂ ನದಿ ಒಪ್ಪಂದವನ್ನು ರದ್ದು ಮಾಡುವ ನಿರ್ಧಾರವನ್ನು ಮಾಡಿದ್ರೆ ಅದಕ್ಕೆ ಪ್ರತಿಯಾಗಿ ಪಾಕಿಸ್ತಾನ ನೀರು ನಿಲ್ಲಿಸಿದ್ರೆ ಯುದ್ಧ ಮಾಡ್ತೀವಿ, ಶಿಮ್ಲಾ ಒಪ್ಪಂದವನ್ನು ಮುರಿದುಕೊಳ್ತೀವಿ ಅಂತ ಬೆದರಿಕೆ ಹಾಕಿದೆ. ಆದರೆ ಭಾರತ ಇದ್ಯಾವುದಕ್ಕೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಅಷ್ಟಕ್ಕೂ ಪಾಕಿಸ್ತಾನ ಈ ಒಪ್ಪಂದಗಳ ವಿಚಾರದಲ್ಲಿ ಏನೇ ಮಾಡಿದ್ರೂ ಅದು ಭಾರತಕ್ಕೇನೆ ಲಾಭ ಜಾಸ್ತಿ. ಇನ್ನು ಪಾಕಿಸ್ತಾನಕ್ಕೆ ನುಗ್ಗೋದಕ್ಕೆ ಭಾರತೀಯ ಯೋಧರು ಸಕಲ ಸನ್ನದ್ಧರಾಗಿ ನಿಂತಿದ್ದಾರೆ. ಗಡಿಯಲ್ಲಿ ಯೋಧರು ಆವರಿಸಿಕೊಂಡಿದ್ರೆ ಅತ ಪಾಕ್ನ ದಕ್ಷಿಣ ಸಮುದ್ರ ಭಾಗದಲ್ಲಿ ಭಾರತದ INS ವಿಕ್ರಾಂತ್ ನೌಕೆ ಸುತ್ತುವರೆದಿದೆ. ಇದು ಮಾತ್ರ ಅಲ್ಲ, ಕಾರ್ಯಾಚರಣೆ ಶುರು ಮಾಡಿದ ಕೆಲವೇ ಗಂಟೆಗಳಲ್ಲಿ ಭಾರತೀಯ ಯೋಧರು ಭರ್ಜರಿ ಬೇಟೆ ಆಡಿದ್ದಾರೆ. ಪ್ರಮುಖ ಕಮಾಂಡರ್ನ ಉಡೀಸ್ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಪಾಕಿಸ್ತಾನಕ್ಕೆ ಬಾಂಬ್ ಬಿದ್ದಿದೆ. ಪಾಕ್ ಸೈನಿಕರು ಉಡೀಸಾಗಿದ್ದಾರೆ. ಹಾಗಾದ್ರೆ ಪಾಕ್ ಗಡಿಯಲ್ಲಿ ಏನೆಲ್ಲ ಬೆಳವಣಿಗೆ ಆಗಿದೆ? ಪಹಲ್ಗಾಮ್ ದಾಳಿಯ ನಂತರದ ಬಿಗ್ ಬೆಳವಣಿಗೆ ಏನು? ಲಾಕ್ ಆಯ್ತಾ ಪಾಕಿಸ್ತಾನ? 10 ಪಾಕ್ ಸೈನಿಕರ ಕತೆ ಮುಗಿಸಿದ್ದು ಯಾರು ಗೊತ್ತಾ? ಭಾರತೀಯ ಯೋಧರು ಭರ್ಜರಿ ಬೇಟೆಯಾಡಿದ್ದು ಹೇಗೆ? ಬೆದರಿಕೆ ಹಾಕಿ ಬೆಪ್ಪಾಯ್ತಾ ಪಾಪಿ ಪಾಕಿಸ್ತಾನ? ಆ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ವೀಕ್ಷಕರೇ, ಭಾರತೀಯ ಯೋಧರು ತಮ್ಮ ರಹಸ್ಯ ಕಾರ್ಯಾಚರಣೆಗಳನ್ನು ಆರಂಭಿಸಿದ್ದಾರೆ. ಪಹಲ್ಗಾಮ್ ಘಟನೆಗೆ ಕಾರಣರಾದವರನ್ನ ಬೆನ್ನತ್ತೋದಕ್ಕೆ ಆರಂಭಿಸಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಈಗ ಲಷ್ಕರ್ ಎ ತೊಯ್ಬಾದ ಉಗ್ರಗಾಮಿಗಳಾದ ಆದಿಲ್ ಹುಸೇನ್ ಥೋಕರ್ ಮತ್ತು ಆಸಿಫ್ ಶೇಖ್, ಈ ಇಬ್ಬರು ಉಗ್ರಗಾಮಿಗಳ ಮನೆಗಳನ್ನು ಸ್ಫೋಟಿಸಿ ಧ್ವಂಸ ಮಾಡಲಾಗಿದೆ. ಈ ಆದಿಲ್ ಹುಸೇನ್ ಥೋಕರ್ ಅನ್ನುವ ಕ್ರಿಮಿ ಅನಂತನಾಗ್ ಜಿಲ್ಲೆಯ ನಿವಾಸಿಯಾಗಿದ್ರೆ, ಇತ್ತ ಆಸಿಫ್ ಶೇಖ್ ಪುಲ್ವಾಮಾದಲ್ಲಿ ವಾಸ ಮಾಡ್ತಾ ಇದ್ದ. ಈ ಇಬ್ಬರು ಕೂಡ LET ಸಂಘಟನೆಯ ಸದಸ್ಯರಾಗಿದ್ದಾರೆ. ದಾಳಿಯ ಪ್ರಮುಖ ಉಗ್ರರನ್ನ ಬೆನ್ನತ್ತೋದಕ್ಕೆ ಭಾರತೀಯ ಸೇನೆ ಉಗ್ರರ ವಿರುದ್ಧವಾಗಿ ಕಾರ್ಯಾಚರಣೆಯನ್ನು ಚುರುಕುಗೊಳಿಸಿದೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಕಾಡಿನೊಳಗೆ ಅಡಗಿ ಕುಳಿತಿರುವ ಉಗ್ರರನ್ನ ಹುಡುಕಿ ಹತ್ಯೆ ಮಾಡಲಾಗ್ತಾ ಇದೆ. ಈ ವಿಚಾರದಲ್ಲಿ ನಮ್ಮ ಸೇನೆಗೆ ಬಂಡೀಪೋರದಲ್ಲಿ ನಡೆಸ್ತಾ ಇದ್ದಂತಹ ಕಾರ್ಯಾಚರಣೆಯಲ್ಲಿ ಒಂದು ಭರ್ಜರಿ ಯಶಸ್ಸು ಸಿಕ್ಕಿದೆ. ಲಷ್ಕರ್ ಎ ತೊಯ್ಬಾದ ಪ್ರಮುಖ ಕಮಾಂಡರ್ಗೆ ಫೈನಲ್ ಟಿಕೆಟ್ ಕೊಟ್ಟಿದ್ದಾರೆ. ಬಂಡೀಪೋರ ಎನ್ಕೌಂಟರ್ನಲ್ಲಿ ಲಷ್ಕರ್ ಎ ತೊಯ್ಬಾ ಉಗ್ರ ಸಂಘಟನೆಯ ಕಾಶ್ಮೀರದ ಕಮಾಂಡರ್ ಅಲ್ತಾಫ್ ಲಲ್ಲಿಯನ್ನ ಭಾರತೀಯ ಸೇನೆ ಹತ್ಯೆ ಮಾಡಿದೆ. ವೀಕ್ಷಕರೇ, ಈ ಒಂದು ಕಾರ್ಯಾಚರಣೆಯಲ್ಲಿ ಉಗ್ರರು ಅಡಗಿರುವ ತಾಣಗಳನ್ನ ಭಾರತೀಯ ಸೇನೆ ಸುತ್ತುವರಿಯುತ್ತೆ. ಈ ವೇಳೆ ಉಗ್ರರಿಂದ ಭಾರೀ ಪ್ರತಿರೋಧ ವ್ಯಕ್ತವಾಗುತ್ತೆ. ಈ ಕಡೆಯಿಂದ ನಮ್ಮ ಭಾರತೀಯ ಸೇನೆ ಕೂಡ ದಾಳಿಯನ್ನು ತೀವ್ರಗೊಳಿಸುತ್ತೆ. ಇದೇ ದಾಳಿಯಲ್ಲಿ ಅಲ್ತಾಫ್ ಲಲ್ಲಿ ಹತ್ಯೆ ಆಗಿರುವಂಥದ್ದು. ಆ ಮೂಲಕ ಮತ್ತೊಂದು ಮುಖ್ಯ ತಲೆಯನ್ನ ಭಾರತೀಯ ಸೇನೆ ಉಡೀಸ್ ಮಾಡಿದೆ. ಈ ನಡುವೆ ಪಾಕಿಸ್ತಾನಕ್ಕೆ ಒಂದು ಬಿಗ್ ಬಾಂಬ್ ಬಿದ್ದಿದೆ. ಇದು ಮತ್ತೊಂದು ಇಂಟ್ರೆಸ್ಟಿಂಗ್ ಸಂಗತಿ. ವೀಕ್ಷಕರೇ, ಪಾಕಿಸ್ತಾನದಲ್ಲಿ ಬಲೂಚಿಸ್ತಾನ್ ಸ್ವಾತಂತ್ರ್ಯಕ್ಕಾಗಿ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಪಾಕಿಸ್ತಾನದ ವಿರುದ್ಧ ನಿಂತಿದೆ. ಈ ಒಂದು ನಿರಂತರ ಸಂಘರ್ಷದಿಂದಾಗಿ ಅಲ್ಲಿ ಹಲವು ಸಾವು ನೋವುಗಳು ಸಂಭವಿಸ್ತಾ ಇದೆ. ಇದೀಗ ಇದೇ ಬಲೂಚ್ ಲಿಬರೇಷನ್ ಆರ್ಮಿ ಅಥವಾ BLA ಪಾಕಿಸ್ತಾನದ ಕೈಟಾ ಬಳಿ ಮಾರ್ಗತ್ನಲ್ಲಿ ಪಾಕಿಸ್ತಾನಿ ಸೇನಾ ಸಿಬ್ಬಂದಿಯ ಬೆಂಗಾವಲು ಪಡೆಯನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಿದೆ. ರಿಮೋಟ್ ಕಂಟ್ರೋಲ್ಡ್ IED ಮೂಲಕ ದಾಳಿ ನಡೆಸಿರುವಂಥದ್ದು. ಈ ದಾಳಿಯಲ್ಲಿ 10 ಪಾಕಿಸ್ತಾನಿ ಸೇನಾ ಸಿಬ್ಬಂದಿ ಸಾವನ್ನಪ್ಪಿದ್ದಾರೆ. ಈಗಾಗಲೇ ಬಲೂಚ್ ದಾಳಿಗೆ ಪಾಕಿಸ್ತಾನದ ಹಲವು ಸೇನಾ ಸಿಬ್ಬಂದಿ ಸಾವನ್ನಪ್ಪಿದ್ದಾರೆ. ಈಗ ಮತ್ತೊಂದು ದಾಳಿ ನಡೆದಿರುವಂಥದ್ದು. ಅಷ್ಟು ಮಾತ್ರ ಅಲ್ಲ, BLA ತನ್ನ ಕಾರ್ಯಾಚರಣೆಯನ್ನು ಮುಂದಿನ ದಿನಗಳಲ್ಲಿ ಮತ್ತಷ್ಟು ತೀವ್ರಗೊಳಿಸ್ತೀವಿ ಅಂತ ಎಚ್ಚರಿಕೆ ನೀಡಿದೆ. ಈ ಘಟನೆಗಳಿಂದ ಪಾಕಿಸ್ತಾನಿ ಸೇನೆಯ ಭದ್ರತೆಯ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನೇ ಎಬ್ಬಿಸ್ತಾ ಇದೆ. ಕಳೆದ 1 ತಿಂಗಳ ಹಿಂದಷ್ಟೇ ಇದೇ BLA ಗುಂಪು ಪಾಕಿಸ್ತಾನದ ರೈಲನ್ನೇ ಹೈಜಾಕ್ ಮಾಡಿತ್ತು. ಅದರಲ್ಲಿ 339 ಪ್ರಯಾಣಿಕರನ್ನ ಒತ್ತೆಯಾಳನ್ನಾಗಿ ಇರಿಸಿಕೊಳ್ಳಲಾಗಿತ್ತು. ಆ ಒಂದು ಘಟನೆಯಲ್ಲಿ 25 ಜನರು ಪ್ರಾಣ ಕಳೆದುಕೊಂಡಿದ್ರು. ಇದೀಗ ಇದೇ BLA ಮತ್ತೊಂದು ದಾಳಿ ನಡೆಸಿ ಹಲವು ಪ್ರದೇಶಗಳಲ್ಲಿ ಪಾಕಿಸ್ತಾನದ ಭದ್ರತಾ ಠಾಣೆಗಳನ್ನೇ ವಶಪಡಿಸಿಕೊಂಡಿದೆ. ನೋಡಿ, ಒಂದ್ ಕಡೆ ಪಹಲ್ಗಾಮ್ ದಾಳಿ ಹಿನ್ನೆಲೆ ಭಾರತದ ಪ್ರತಿಕಾರದ ಜ್ವಾಲೆಯ ಭಯ ಒಂದ್ ಕಡೆ ಇದೆ ಪಾಕಿಸ್ತಾನಕ್ಕೆ, ಮತ್ತೊಂದ್ ಕಡೆ ಈ ಬಲೂಚಿಸ್ತಾನದ ಕಡೆಯಿಂದ ಆಗ್ತಾ ಇರುವಂತಹ ದಾಳಿ. ಪಾಕ್ನ ಸ್ಥಿತಿ ಈಗ ಇಕ್ಕಳದಲ್ಲಿ ಸಿಕ್ಕಂತಾಗಿದೆ. ವೀಕ್ಷಕರೇ, ಈ ಎಲ್ಲ ಬೆಳವಣಿಗೆಯ ನಡುವೆನೆ ಪಾಕಿಸ್ತಾನ ಜಗತ್ತಿನ ಮುಂದೆ ಬೆತ್ತಲಾಗಿದೆ. ತನ್ನ ತಪ್ಪುಗಳನ್ನು ಒಪ್ಕೊಂಡಿದೆ. ಸ್ವತಃ ಪಾಕಿಸ್ತಾನದ ರಕ್ಷಣಾ ಸಚಿವ ಭಯೋತ್ಪಾದನೆಗೆ ಹಣಕಾಸು ನೆರವು ನೀಡ್ತಿರೋ ಬಗ್ಗೆ ಅಂತಾರಾಷ್ಟ್ರೀಯ ಮಾಧ್ಯಮಗಳ ಮುಂದೆ ಒಪ್ಕೊಂಡಿದ್ದಾರೆ.
ಬ್ರಿಟಿಷ್ ಮಾಧ್ಯಮವೊಂದಕ್ಕೆ ಸಂದರ್ಶನ ನೀಡುತ್ತಿದ್ದಂತಹ ಸಂದರ್ಭದಲ್ಲಿ ಪಾಕಿಸ್ತಾನದ ಗೃಹ ಸಚಿವ ಖ್ವಾಜಾ ಆಸಿಫ್ UK, ಅಮೆರಿಕ ಹಾಗೆ ಪಶ್ಚಿಮದ ರಾಷ್ಟ್ರಗಳಿಗಾಗಿ ಇಂತಹ ಡರ್ಟಿ ಕೆಲಸವನ್ನ ಮಾಡ್ತಿದ್ವಿ ಅಂತ ಒಪ್ಕೊಂಡಿದ್ದಾರೆ. ನಿರಂತರವಾಗಿ ಕಾಶ್ಮೀರದಲ್ಲಿ ನಡೆಯುತ್ತಿರುವಂತಹ ಉಗ್ರ ಚಟುವಟಿಕೆಗೆ ಪಾಕಿಸ್ತಾನ ಬೆನ್ನೆಲುಬಾಗಿ ನಿಲ್ತಾ ಬಂದಿದೆ. ಭಾರತ ಈ ಬಗ್ಗೆ ಆರೋಪ ಮಾಡಿದಾಗೆಲ್ಲ ನಾವಲ್ಲ ಅಂತ ಹೇಳ್ತಾ ಇದ್ರು. ಇಲ್ಲಿವರೆಗೂ ಪಾಕಿಸ್ತಾನ ರಂಗೋಲಿ ಕೆಳಗೆ ತೂರುವಂತಹ ಪ್ರಯತ್ನವನ್ನು ಮಾಡ್ತಾ ಇತ್ತು. ಈಗ ಗೃಹ ಸಚಿವರೇ ನೀಡಿದಂತಹ ಹೇಳಿಕೆ ಜಗತ್ತಿನ ಮುಂದೆ ಬೆತ್ತಲಾಗುವಂತೆ ಮಾಡಿದೆ. ಆದರೆ ವೀಕ್ಷಕರೇ, ಈ ಬಾರಿ ಮಾತ್ರ ಭಾರತ ಸರಿಯಾದ ಪೆಟ್ಟನ್ನು ಕೊಟ್ಟಿದೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಇಡೀ ಜಾಗತಿಕವಾಗಿ ಭಾರತಕ್ಕೆ ಒಂದು ಭಾರಿ ಬೆಂಬಲ ವ್ಯಕ್ತವಾಗ್ತಾ ಇದೆ. ಇದು ಕೂಡ ನಮಗೆ ಭಾರಿ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಪಾಕ್ ಗಡಿಯಲ್ಲಿ ಯಾವುದೇ ಸಂದರ್ಭದಲ್ಲಿ ಯುದ್ಧ ಆಗಬಹುದು ಅನ್ನುವಂತಹ ಪರಿಸ್ಥಿತಿ ಇದ್ರೂ ಕೂಡ ಭಯಪಡುವಂತಹ ಅಗತ್ಯ ಇಲ್ಲ. ಯುದ್ಧಕ್ಕೆ ಮುನ್ಸೂಚನೆ ಅನ್ನುವಂತೆ ಗಡಿಭಾಗದಲ್ಲಿ ಎರಡೂ ದೇಶಗಳು ಸಹ ಯುದ್ಧ ವಿಮಾನಗಳು, ಕ್ಷಿಪಣಿ ಪ್ರಯೋಗ, ಸೈನಿಕರ ನಿಯೋಜನೆ ಮಾಡ್ತಾ ಇದೆ. ಇದೇ ಸಂದರ್ಭದಲ್ಲಿ ಭಾರತದ ಮಿತ್ರ ರಾಷ್ಟ್ರಗಳು ಭಾರತದ ಬೆನ್ನಿಗೆ ನಿಂತಿವೆ. ವೀಕ್ಷಕರು, ಈಗಾಗಲೇ ಭಾರತ ಅರಬ್ಬಿ ಸಮುದ್ರ ಗಡಿಯಲ್ಲಿ ತನ್ನ ನೌಕಾ ಸೇನೆಯ INS ವಿಕ್ರಾಂತ್ ಯುದ್ಧ ನೌಕೆಯನ್ನು ತಂದು ನಿಲ್ಲಿಸಿದೆ. ಈ ಬೆಳವಣಿಗೆನೇ ಎಲ್ಲರ ಕುತೂಹಲಕ್ಕೆ ಕಾರಣ ಆಗಿರುವಂಥದ್ದು. ಇದರ ಜೊತೆಗೆ ಈ ಬಾರಿ ಭಾರತ ಏಕಾಂಗಿ ಅಲ್ಲ ಅನ್ನೋದನ್ನ ತನ್ನ ಮಿತ್ರ ರಾಷ್ಟ್ರಗಳ ಅಧ್ಯಕ್ಷರುಗಳು ಸಾರಿ ಹೇಳ್ತಿದ್ದಾರೆ. ವೀಕ್ಷಕರು, ಇದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ಇಡೀ ಜಾಗತಿಕವಾಗಿ ಪಾಕಿಸ್ತಾನವನ್ನು ಒಂದು ಭಯೋತ್ಪಾದಕ ರಾಷ್ಟ್ರ ಅಂತ ಘೋಷಣೆ ಮಾಡಬೇಕು ಅನ್ನೋಂತಹ ಒತ್ತಡ ತೀವ್ರವಾಗ್ತಾ ಇದೆ. ಪ್ರಬಲ ರಾಷ್ಟ್ರಗಳ ಮಧ್ಯೆ ಎಷ್ಟೇ ಜಿದ್ದಾಜಿದ್ದಿ ಇರಬಹುದು, ಆದರೆ ಭಯೋತ್ಪಾದನೆಯನ್ನ ಯಾವುದೇ ರಾಷ್ಟ್ರ ಸಹಿಸೋದಿಲ್ಲ. ಭಾರತದ ಮೇಲಿನ ಈ ದಾಳಿಯನ್ನ ಬಹುತೇಕ ಎಲ್ಲ ರಾಷ್ಟ್ರಗಳು ಖಂಡಿಸಿವೆ. ಹೀಗಾಗಿ ಒಂದು ವೇಳೆ ಯುದ್ಧ ಆದರೂ ಕೂಡ ಭಾರತಕ್ಕೆ ಒಂದು ದೊಡ್ಡ ಪ್ರಮಾಣದಲ್ಲಿ ಬೆಂಬಲ ವ್ಯಕ್ತವಾಗುತ್ತೆ ಅಂತ ಹೇಳ್ಬೋದು. ಇತ್ತೀಚೆಗೆ ಪ್ಯಾಲೆಸ್ತೀನ್ ಅಧ್ಯಕ್ಷರು ಕೂಡ ಭಾರತಕ್ಕೆ ಬೆಂಬಲಿಸುವುದಾಗಿ ಹೇಳಿದ್ದಾರೆ. ಇನ್ನು ಅಗತ್ಯ ಬಿದ್ದರೆ ಭಾರತದ ಜೊತೆಗೆ ನಾವಿದ್ದೇವೆ ಅಂತ ಇಸ್ರೇಲ್ ಕೂಡ ಹೇಳಿದೆ. ಹೀಗೆ ಪ್ಯಾಲೆಸ್ತೀನ್ ಅಧ್ಯಕ್ಷ ಮಹಮ್ಮದ್ ಅಬ್ಬಾಸ್, ಫ್ರೆಂಚ್ ಅಧ್ಯಕ್ಷ ಮ್ಯಾಕ್ರಾನ್, ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ರಷ್ಯಾ ಅಧ್ಯಕ್ಷ ಪುಟಿನ್, ಈಜಿಪ್ಟ್ನ ಅಧ್ಯಕ್ಷ ಅಬ್ದೆಲ್ ಫತಾಫ್, ಈ ರೀತಿಯಾಗಿ ಪ್ರಬಲ ರಾಷ್ಟ್ರಗಳ ಹಲವು ನಾಯಕರು ಭಾರತಕ್ಕೆ ಬೆಂಬಲವನ್ನು ಸೂಚಿಸಿರುವಂಥದ್ದು. ಇದರಲ್ಲಿ ಪುಟಿನ್ ಈಗ ಮತ್ತೊಂದು ಬಿಗ್ ಮೆಸೇಜ್ ಅನ್ನು ರವಾನೆ ಮಾಡಿದ್ದಾರೆ. ಭಯೋತ್ಪಾದನೆ ವಿರುದ್ಧದ ಹೋರಾಟದಲ್ಲಿ ಭಾರತಕ್ಕೆ ನಮ್ಮ ಬೆಂಬಲ ಇದೆ ಅಂತ ಪುನರುಚ್ಚರಿಸಿದ್ದಾರೆ. ಈ ಕ್ರೂರ ಅಪರಾಧವನ್ನು ಸಮರ್ಥಿಸಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಈ ಕೃತ್ಯ ಎಸಗಿದವರಿಗೆ ಅರ್ಹವಾದಂತಹ ಶಿಕ್ಷೆ ಆಗಲೇಬೇಕು ಅಂತ ಪುಟಿನ್ ಹೇಳಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ಪಾಕಿಸ್ತಾನದಲ್ಲಿರುವ ರಷ್ಯಾದ ರಾಯಭಾರ ಕಚೇರಿ ಕೂಡ ರಷ್ಯನ್ ನಾಗರಿಕರು ಪಾಕಿಸ್ತಾನಕ್ಕೆ ಬರದಂತೆ ನೋಡಿಕೊಳ್ಳಬೇಕು ಅಂತ ತಿಳಿಸಿದ್ದಾರೆ. ಪಹಲ್ಗಾಮ್ ದಾಳಿಯ ಬೆನ್ನಲ್ಲೇ ರಷ್ಯಾ ತೆಗೆದುಕೊಂಡಿರುವ ನಿರ್ಧಾರ ಇದು. ಈ ಎಲ್ಲಾ ಬೆಳವಣಿಗೆಗಳು ಭಾರತಕ್ಕೆ ಮತ್ತಷ್ಟು ಬಲ ತುಂಬಿದೆ. ಒಟ್ಟಾರೆಯಾಗಿ ಪಾಕ್ ತನ್ನ ವಿನಾಶವನ್ನ ತಾನೇ ಆಹ್ವಾನಿಸಿಕೊಂಡಂತಾಗಿದೆ. ಹಾಗಾದ್ರೆ ವೀಕ್ಷಕರೇ, ಈ ಬಗ್ಗೆ ನೀವೇನಂತೀರಾ? ಪಾಕಿಸ್ತಾನದ ವಿರುದ್ಧ ಭಾರತ ಯುದ್ಧ ಘೋಷಣೆ ಮಾಡಬೇಕಾ? ಒಂದು ವೇಳೆ ಯುದ್ಧ ಆದ್ರೆ ಪಾಕಿಸ್ತಾನದ ಪರಿಸ್ಥಿತಿ ಏನಾಗಬಹುದು? ತಪ್ಪದೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನ ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.